ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿನ್ಸ್ ಕಿಚನ್. ಜೂನ್ಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಅದು ಸ್ವಲ್ಪ ಬಿಸಿಯಾಗಲಿ. ಅದಕ್ಕೆ ಏನು ಬೇಕು ಅಂದರೆ ಒಂದೆರಡು ಈರುಳ್ಳಿ ಚಿಕ್ಕದು, ಒಂದು ಮೆಣಸಿನ್ಕಾಯಿ, ಒಂದಿಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕೋಣ. ಸ್ವಲ್ಪ ಜೀರಿಗೆ. ಇದು ಬಿಸಿ ಆದ ತಕ್ಷಣ ಇವಾಗ ಹೆಚ್ಚಿಟ್ಟಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಳ್ಳೋಣ. ಇವಾಗ ಸ್ವಲ್ಪ ಫ್ರೈ ಆಗಲದು. ಇವಾಗ ಕೊತ್ತಂಬರಿನ ಹಾಕೊಂಬಿಡೋಣ. ಇದಕ್ಕೆ ಕರಿಬೇವು ಹಾಕಬೇಕಿತ್ತು, ನನ್ನ ಹತ್ರ ಕರಿಬೇವು ಖಾಲಿ ಆಗಿತ್ತು, ಇರಲಿಲ್ಲ, ಹಾಗೆ ಮಾಡಿದೆ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಮೆಣಸಿನ್ಕಾಯಿ. ಚೆನ್ನಾಗಿ ಫ್ರೈ ಆಗಲಿ. ಇದು ಏನಿಲ್ಲ ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು ನೀವು. ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪು, ಖಾರಕ್ಕೆ ಹೆಂಗಿದ್ರು ಮೆಣಸಿನ್ಕಾಯಿ ಹಾಕಿರ್ತೀವಲ್ವಾ, ಖಾರದ ಪೌಡ್ರ್ ಏನು ಬೇಡ. ಇದಕ್ಕೊಂದು ಸ್ವಲ್ಪ ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಮಾಡ್ತೀವಲ್ವ, ಆ ಹಿಟ್ಟಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕು, ಗಂಟು ಆಗ್ಲಾರ್ದಂಗೆ ಕಲಿಸ್ಬಿಟ್ಟು ಅದಕ್ಕೆ ಹುಣಸೆ ಹುಳಿ ಹಿಂಡರು ಇವಾಗ ಹಿಂಡ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ ತಕ್ಷಣ ಹಾಕ್ತಾರೆ. ನಾನು ನಿಂಬೆ ರಸ ಹಾಕೋದಕ್ಕೋಸ್ಕರ ಹುಣಸೆ ರಸ ಹಾಕಿಲ್ಲ. ಇದಕ್ಕೆ ಡೈರೆಕ್ಟು ಕಡಲೆ ಹಿಟ್ಟು ನೀರು ಅದನ್ನು ಸೇರಿಸ್ಬಿಟ್ಟು ಹಾಕಿದ್ದೀನಿ. ಅದು ಗಂಟಾಗ್ಲಾರ್ದಂಗೆ ಕಲಿಸ್ಬೇಕು ಮುಂಚೆನೇ ಒಂದು ಬೌಲಲ್ಲಿ. ಅದನ್ನು ಚೆನ್ನಾಗಿ ಕುದಿಬೇಕು. ಇದು ಹೆಂಗಂದರೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಇದನ್ನು ಚಪಾತಿ, ಪೂರಿ, ರೊಟ್ಟಿ, ಜೋಳದ ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ನೀವು ಮಾಡ್ಕೊಂಡ್ಬಿಟ್ಟು ನೋಡಿರಿ ಹೆಂಗಿರುತ್ತೆ ಅಂತ. ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ. ಒಂದು 5 ನಿಮಿಷದಲ್ಲೇ ಆಗುತ್ತೆ ಇದು. 5 ನಿಮಿಷದಲ್ಲಿ ಮಾಡ್ಬೋದು. ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕಿದು, ಒಂದು ಅರ್ಧ ಹೋಳು. ಯಾವಾಗಂದರೆ ಗ್ಯಾಸ್ ಆಫ್ ಮಾಡೋಕ್ಕೆ ಆವಾಗಲೇ ಗ್ಯಾಸ್ ಆಫ್ ಮಾಡ್ತೀವಿ ಅನ್ನೋವಾಗ ನಿಂಬೆಹಣ್ಣು ಹಿಂಡಬೇಕು. ಸಾರಿ, ನೋಡಿರಿ ಇಷ್ಟು ಒಬ್ಬೊಬ್ರು ಇನ್ನೂ ನೀರಾಗಿ ಮಾಡ್ತಾರೆ, ಇನ್ನೂ ಸ್ವಲ್ಪ ಗಟ್ಟಿ ಮಾಡೋರು ಮಾಡ್ತಾರೆ. ನಾನು ಈ ಹದದಲ್ಲೇ ಮಾಡೋದು ಯಾವಾಗಲೂ. ನಾನು ರೊಟ್ಟಿ ಮಾಡಿದ್ದೆ, ಜೋಳದ ರೊಟ್ಟಿ. ಇದಕ್ಕೆ ಗುರೆಳ್ ಪುಡಿ. ಥ್ಯಾಂಕ್ ಯು.